ಸೊ ಇವತ್ತು ನಮ್ಮ ವೀಕ್ಷಕರಿಗೆ ತಮ್ಮ ಕೈ ರುಚಿಯನ್ನ ತೋರಿಸ್ಕೊಡೋದಕ್ಕೆ ಅಡುಗೆ ಮನೆಯ ಪ್ರೀತಿಯ ವೀಕ್ಷಕಿಯೊಬ್ಬರು ಅಂದ್ರೆ ನಮ್ಮ ರಮ್ಯಾ ಬಂಟ್ವಾಳದಿಂದ ಬಂದರೆ. ಸೊ ಲೆಟ್ಸ್ ವೆಲ್ಕಮ್ ರಮ್ಯಾ. ಬಂಟ್ವಾಳದಿಂದ ಬಂದಿದ್ದೀರಾ? ಹೌದು ಮ್ಯಾಮ್. ಸೊ ಇವತ್ತು ಇವ್ರ ಅಡುಗೆ ಬಂಡವಾಳ ಎಲ್ಲ ನಾನು ಓಪನ್ ಮಾಡ್ತೀನಿ, ಏನೇನ್ ರೆಸಿಪಿ ಮಾಡ್ತಾರೆ ಅಂತ. ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಹೇಗಿದೆ ಲೈಫು? ಚೆನ್ನಾಗಿದೆ ಮ್ಯಾಮ್. ಆರಾಮಾಗಿದ್ದೀರಾ? ನೋಡಿ ತಮಗೋಸ್ಕರ ಅಡುಗೆ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲರಿಗೋಸ್ಕರ ನಾನು ಇವತ್ತು ಬನಾನಾ ಅಡ ಅಂತೇಳಿ, ಬಾಳೆಹಣ್ಣಿನ ಅಡ ಅಂತೇಳಿ ಮಾಡ್ತಾ ಇದ್ದೀನಿ. ಅಡ ಅಡ ಬನಾನಾ ಅಡ. ಓಕೆ ಸೂಪರ್. ಇದೇನಿದು ಖಾರನ ಇದು ಸ್ವೀಟ್? ಕಡುಬು ತರ. ಹೌದಾ? ವಾಕೆ ಸೂಪರ್. ಸ್ವೀಟ್ ಇದು ಹಂಗಾದ್ರೆ? ಸ್ವೀಟ್ ಇದು, ಹೌದು. ಸ್ಟಾರ್ಟ್ ಮಾಡೋಣ. Start ಮಾಡೋಣ. ಫಸ್ಟ್ ಏನ್ ಕೊಡೋಣ ನಿಮಗೆ ಅಡಿಗೆ ಸ್ಟಾರ್ಟ್ ಮಾಡೋದಕ್ಕೆ? ನನಗೆ ಒಂದು ಪ್ಯಾನ್ ಟೈಪ್ ಕೊಡಿ. ಪ್ಯಾನ್ ಟೈಪ್ ಅಂದ್ರೆ ಪ್ಯಾನ್ ಕೊಡಿ ಮ್ಯಾಮ್. ನೀರು ಹಾಕಿ ಸ್ಟೀಮರ್ನ ಬಿಸಿಗೆ ಇಟ್ಕೊಳ್ಳೋಣ. 5 ಮಿನಿಟ್ಸಿಗೆ ಆಗುವಷ್ಟು ನೀರು ಹಾಕೊಳ್ಳಿ. ಎಷ್ಟು? 5 ಮಿನಿಟ್ಸ್. ಅಳ್ತೆ ಎಲ್ಲರೂ ಅಳ್ತೆ ಹೇಳ್ತಾರೆ. ಒಂದ್ ಗ್ಲಾಸ್ ಹಾಕೊಳ್ಳಿ, 2 ಲೋಟ ಹಾಕೊಳ್ಳಿ, ಒಂದು 5 ನಿಮಿಷ ಕುದಿಯೋಷ್ಟು ನೀರ್ ಹಾಕೊಳ್ಳಿ. ಹೆಂಗಕ್ಕ ಗೊತ್ತಾಗ್ಬೇಕು? ನೀನೇನ್ ಅನ್ಕೊಂಡಿದ್ಯಾ? ಕಾರಣ ಪಂಟ್ರು ಅನ್ಕೊಂಡಿದ್ಯಾ? ಇಲ್ಲ, ಹಾಕಿ ಹೇಳ್ತೀನಿ ನಾನು. ಸಾಕು ಈಗ. ಹೌದಾ? ಸಾಕು. ಸಾಕಾ? ಸಾಕು. ಏನಪ್ಪ ನಿಮ್ ಇಷ್ಟ. ಸಿಮ್ಮಲ್ಲಿರ್ಲಿ. ಸಿಮ್ಮಲ್ಲೇ. ಓಕೆ. ಏನ್ ಮಾಡೋಣ ಅಕ್ಕ? ಈಗ ಫ್ಯಾನ್ ಕೊಡಿ ನನ್ಗೊಂದು. ಈಗ ನಮ್ ಫ್ಯಾನ್ಗೊಂದು. ಫ್ಯಾನ್ ಸಾಕಾ? ದೊಡ್ಡದು ಬೇಕು? ಸಾಕು ಸಾಕು. ಒಂದ್ ಸಟ್ಗ ಬೇಕು. ಒಂದ್ ಸಟ್ಗ ಸೌಟು ಕೊಡಿ. ಅದೇ ಓಕೆ. ಇದು ಓಕೆ. ಇದು ಓಕೆ. ಇದು ಓಕೆ. ಯಾ, ಸ್ಟಾರ್ಟ್ ಮಾಡೋಣ. ನಿಮ್ ಇಷ್ಟ ನೋಡಿ. ಇವತ್ತು ಸ್ಟಾರ್ಟ್ ಮಾಡಂಗ್ ಮಾಡಿ, ಇಲ್ಲ ನಾಳೆ ಮಾಡಂಗ್ ಮಾಡಿ. ಓಕೆ. ಈಗ ಬಾಣಲಿಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ತೀನಿ. ಓಕೆ. ತುಪ್ಪ ಹಾಕೊಂಡು ಫಸ್ಟ್ ನಾವು ಗೋಡಂಬಿ ಮತ್ತೆ ದ್ರಾಕ್ಷಿನ ಹುರ್ಕೊಳ್ಳೋಣ. ನಿಮ್ಮ ಸೊಟ್ಕ. ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ ಇವಾಗ. ನೀವು ಬಂಟ್ವಾಳ ಅಂತಂದ್ರೆ ನೀವು ಮಾತಾಡೋ ಕನ್ನಡ ಒಂಚೂರು ಡಿಫ್ರೆಂಟ್ ಆಗ್ತದಲ್ಲ? ಹಂಗೊಂದು ಬಿಡಿ ನೋಡೋಣ. ಬಿಡಿ ಅಂದ್ರೆ ಸರಿಯಾಗಿ ಬಿಟ್ಬಿಟ್ಟಿರಾ? ಹೇಳ್ತೀವಿ ಅಂತ ಗೊತ್ತುಂಟಾ? ಅಂದ್ರೆ ಗೊತ್ತಿದ್ಯಾ? ನಂಗೆ ಗೊತ್ತದ. ಗೊತ್ತಾ? ನನಗೆ ತುಳು ಬರ್ತದೆ. ಹೌದಾ? ಅಂದ್ರೆ ಬರ್ಪುಂಡ ಮಾರಾಯ್ತಿ. ಇದನ್ನ ತೆಕ್ಕೊಳ್ಳೋಣ. ಇದಾದ್ಮೇಲೆ ನಾನು ಇದ್ರಲ್ಲೇ ದ್ರಾಕ್ಷಿ ಒಂದ್ ಸ್ವಲ್ಪ ಹುರ್ಕೊಳ್ತೀನಿ. ಒಣ ದ್ರಾಕ್ಷಿನ. ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ಇದು ನಂಗೆ ಅಮ್ಮ ಹೇಳ್ಕೊಟ್ಟ ಅಡಿಗೆ. ಸದ್ಯ ಇದನ್ನ ಮಾಡಿದೀರಾ ಮನೇಲಿ? ಇದನ್ನ ಮನೇಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆಯಾ? ಚೆನ್ನಾಗಿದ್ದಾರೆ. ಇಷ್ಟು ಹುರ್ಕೊಳ್ಳೋದು ಇವಾಗ. ಆಮೇಲೆ ತೆಗ್ದಿಟ್ಕೋತಾ ಇದ್ದೀನಿ. ಸೊ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ಳೋಣ ಇವಾಗ. 2 ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದೀವಿ, ಅದನ್ನ ಹಾಕೊಳ್ತಾ ಇದ್ದೀವಿ. ಯಾವ್ದಾದ್ರು ಬಾಳೆಹಣ್ಣು ಹಾಕೋಬೋದಾ? ಏಲಕ್ಕಿ ಬಾಳೆಹಣ್ಣು ಯಾವ್ದಾದ್ರು ಹಾಕೊಳ್ಬೋದು. ಯಾವ್ದು ಇವಾಗ ಯೂಸ್ ಮಾಡ್ತಿರೋದು? ಇದು ಪಚ್ಚ ಬಾಳೆಹಣ್ಣು. ಏಲಕ್ಕಿ ಆದ್ರೆ 4. ಅದು ನಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅದ್ರ ಮೇಲೆ ಹೋಗುತ್ತೆ. ಹಂಗೆ ಇದನ್ನ ಸ್ವಲ್ಪ ಮೆತ್ತಗಾಗುವವರೆಗೆ ಹುರ್ಕೋಬೇಕು. ಈಗ ನಾವು ತುರಿದ ಕೊಬ್ಬರಿ ಹಾಕೊಳ್ಳೋಣ. ಬಾಣಲಿಗೆ ಹಾಕಿಕೊಳ್ಳಿ. ಒಂದು 2 ಸ್ಪೂನ್, 2ರಿಂದ 3 ಸ್ಪೂನ್ ಹಾಕೊಳ್ಳೋಣ. ಇದನ್ನ ಬಾಡಿಸ್ಕೋಬೇಕು. ನೆಕ್ಸ್ಟ್ ನಾವು ಒಂದು 2 ಸ್ಪೂನ್ ಆಗುವಷ್ಟು, ನಾನು 2 ದೊಡ್ಡ ಸ್ಪೂನ್ ಆಗುವಷ್ಟು ಈಗ ಸಣ್ಣ ರವೆನ ಹಾಕೊಂಡಿದ್ದೀನಿ ಇದಕ್ಕೆ. ಇದು ಬೈಂಡಿಂಗಿಗೆ. ಸಿರೋಟಿ ರವೆ ಬೈಂಡಿಂಗ್. ಅಕ್ಕ ನಮ್ಮ ಕಡೆ ಬೈಂಡಿಂಗ್ ಪೇಪರ್ ಯೂಸ್ ಮಾಡ್ತಾರೆ, ನೀವೇನಕ್ಕ ರವೆ ಯೂಸ್ ಮಾಡ್ತಿದ್ದೀರಾ? ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ. ಹಾಗೆ ಇದಕ್ಕೆ ಇನ್ನೊಂದ್ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ಈಗ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದೀವಿ. ಸೊ ಇದನ್ನ ಹಾಕೊಳ್ಳೋಣ ಇವಾಗ. ಬೆಲ್ಲದ ನೀರು ಹಾಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳೋದು ಎಷ್ಟು ಹದ. ನೋಡಿದ್ನಲ್ಲ, ನೋಡ್ತಾನೆ ಇದೀನಿ ನೀವು ಹಾಕೊಳ್ಳೋದನ್ನ. ಚಿಟಿಕೆ ಉಪ್ಪು. ಚಿಟಿಕೆ ಏನು? ಉಪ್ಪು. ಹೌದಾ? ಹೌದು. ಯಾಕಂದ್ರೆ ಇದು ಸ್ವೀಟ್ ಅಲ್ವಾ. ಈಗ ಪಾಯಸ ಎಲ್ಲ ಮಾಡ್ಕೋಬೇಕಾದ್ರೆ ಅದ್ರ ಸಿಹಿ ಎನ್ಹಾನ್ಸ್ ಆಗ್ಬೇಕು ಅಂತ ಹೇಳಿ ಚಿಟಿಕೆ ಉಪ್ಪು ಹಾಕೊಳ್ತಾರೆ. ಹೌದಾ? ಹೌದು. ಕೇಸರಿ ಬಾತು ಮತ್ತೆ ಪಾಯಸ ಎಲ್ಲ ಇದು ತುಂಬಾ ಹಾಕಲ್ಲ, ಚಿಟಿಕೆ ಅಷ್ಟೇ ಸ್ವೀಟ್ಸಿಗೆ. ಅಷ್ಟೇ. ಈಗ ಇದನ್ನ ಮಾಡ್ಬೇಕು ನಾವು? ಇದನ್ನ ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದ್ ಮಾಡ್ಬೇಕು. ಮಧ್ಯಮ ಸ್ವಲ್ಪ ಗಟ್ಟಿ ಆದ್ರೆ ಆಯ್ತು ಅಷ್ಟೇ. ಏನ್ ಓದಿರೋದು ನಮ್ ರಮ್ಯಾ ಅವರು? ನಾನು ಇಂಜಿನಿಯರಿಂಗ್ ಓದಿರೋದು. ನಂಗಿದ್ದು ಪ್ಯಾಷನೇಟ್ ಇದು. ಈಗ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆ ಮತ್ತೆ ತುಪ್ಪದಲ್ಲಿ ಹುರ್ಕೊಂಡಿರೋಂತಹ ಗೋಡಂಬಿ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ. ಇದೀಗ ಗಟ್ಟಿ ಆಗೋಯ್ತು. ಸ್ವೀಟ್ ಜಾಸ್ತಿ ಬೇಕಾದವರು ಜಾಸ್ತಿ ಬೆಲ್ಲ ಹಾಕೊಳ್ಬೋದು. ಸ್ವಲ್ಪ
ಹಾಕೊಳ್ಳೋಣ ಇವಾಗ, ಸ್ವಲ್ಪ ಅಷ್ಟೇ. ಈಗ ಏನ್ ಮಾಡ್ಬೇಕು ಅಂದ್ರೆ ಬಾಡ್ಸಿರೋಂತ ಬಾಳೆಲೆ ತಗೋಬೇಕು. ಓ, ಇವಾಗ ಅದು ನೀವು ಹಂಗ ಹಾಕ್ಬಿಟ್ಟು ಹಿಂಗ್ ಮಡ್ಸ್ಬಿಟ್ಟಿರ್ತೀರಾ? ಸಾಕತ್ ನೀವು ಬಿಡಿ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಸ್ಪೂನ್ ಅಲ್ಲಿ ಈ ತರ ಸ್ಪ್ರೆಡ್ ಮಾಡ್ಕೊಂಡು, ಸೊ ಈಗ ಸ್ವಲ್ಪನೇ ತಗೊಂಡು ಹಾಕೊಳ್ಳೋದು. ಸೊ ಹೀಗೆ ಹಾಕೊಳ್ಳೋದು. ಆಮೇಲೆ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳೋದು. ಈ ತರ ಫೋಲ್ಡ್ ಮಾಡ್ಕೊಳ್ಳೋದು. ಇದೊಂಥರ ಕಡುಬು ಆದಂಗ ಆಗತ್ತೆ. ಕಡುಬು ಆದಂಗ ಆಗತ್ತೆ. ಹಲಸಿನ ಹಣ್ಣಿದೆಲ್ಲ ಮಾಡ್ತೀವಲ್ಲ, ಸೊ ಒಂದೊಂದೇ ಹಾಗೆ ಮಾಡಿ. ಇವಾಗ ನೀವು ಟ್ರೈ ಮಾಡಿದ್ರಲ್ಲ ಬನಾನಾ, ಆ ತರ ನಾವ್ ಯಾವ್ಯಾವ ಹಣ್ಣಲ್ಲಿ ಮಾಡ್ಬೋದು? ಹಲಸಿನ ಹಣ್ಣಲ್ಲಿ ಮಾಡ್ಬೋದು, ಇನ್ನು ಮಾವಿನ ಹಣ್ಣಲ್ಲಿ ಟ್ರೈ ಮಾಡ್ಬೋದು. ಮಾವಿನ ಹಣ್ಣಲ್ಲಿ ಮಾಡ್ಬೋದು. ಈಗ ಇದನ್ನ ಸ್ಟೀಮರ್ ಅಲ್ಲಿ ಇಟ್ಕೊಳ್ಳೋಣ ನಾವು. ಒಂದು 5 ನಿಮಿಷ ಸಾಕು, ಯಾಕಂದ್ರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿದೀವಿ ಎಲ್ಲಾನು. ಒಂದು 5 ನಿಮಿಷ ಸೆಟ್ ಆಗೋದಕ್ಕೆ ಸ್ಟೀಮರ್ ಅಲ್ಲಿ ಇಟ್ಕೊಳ್ಳೋದು. ಇದೊಂದು 5 ನಿಮಿಷ ಬೇಯಬೇಕು. ಒಂದು 5 ನಿಮಿಷ ಬಿಟ್ಬಿಡೋಣ. ಹೌದಾ? ಹೌದು. ಓಕೆ, ಆಗಿದೆ, ರೆಡಿ ಆಗಿದೆ. ಸೊ ಇವಾಗ ತುಂಬಾ ಅರೋಮ್ಯಾಟಿಕ್ ಆಗಿದೆ, ಸೂಪರ್. ಬಾಳೆಲೆ ಎಲ್ಲಿದೆ, ಸೊ ಬೆಳೆಸ್ಕೊಂಡು ಹಾಕೊಳ್ಳೋಣ. ಸೊ ಈಗ ಇದಕ್ಕೆ ಸರ್ವ್ ಮಾಡೋಣ ನಾವು. ದೇವರೇ, ಏನಕ್ಕ ಸೇಪು. ಇದ್ರ ಮೇಲೆ ಏನಾದ್ರು ಅಕ್ಕ ತುಪ್ಪ? ಇದ್ರ ಮೇಲೆ ಆಲ್ರೆಡಿ ತುಂಬಾ ತುಪ್ಪದಲ್ಲಿ ಬೇಯಿಸಿದೀವಿ, ತುಪ್ಪ ಹಾಕೊಂಡು ಎಲೆಗೆಲ್ಲ ಹಾಕೊಂಡಿದೀವಿ. ಸೊ ಬಾಳೆಹಣ್ಣಿನ ಅಡ, ಬನಾನಾ ಅಡ ರೆಡಿ ಆಗಿದೆ ಮ್ಯಾಮ್. ತಿನ್ಬಿಟ್ಟು ಹೇಗಿದೆ ಹೇಳಿ. ಸೂಪರ್. ಅಬ್ಬಬ್ಬಬ್ಬಬ್ಬಾ, ಏನ್ ಅರೋಮಾ ಬರ್ತಾ ಇದೆ ಗೊತ್ತಾ? ತುಪ್ಪ, ಅದ್ರ ಜೊತೆ ಈಗ ಬಾಳೆಹಣ್ಣು, ಕಾಯಿ. ಓ ಮೈ ಗಾಡ್, ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ರಮ್ಮು ಅವರೇ, ಒಂದ್ಸಾರಿ ನೀವು, ಒಂದ್ಸಾರಿ ನಾನು. ನೀವ್ ಯಾವ್ದು ಮುರಿತೀರ, ನಾನು ಅದೇ ಮುರಿತೀನಿ. ಏನ್ ಮುರಿಯೋಣ? ಮುರಿಯೋಣ. ವಾವ್, ಓವರ್ ಸ್ವೀಟ್ ಇಲ್ಲ, ಓವರ್ ತುಪ್ಪ ಜಿಡ್ಡು ಅಂತ ಅನ್ಸಲ್ಲ. ಬಾಳೆಹಣ್ಣಿಗೂ ಆ ಕಾಯಿ, ಆ ಗೋಡಂಬಿ ದ್ರಾಕ್ಷಿ ಬಾಯಿಗೆ ಸಿಗೋದಕ್ಕೂ ಅದಕ್ಕೂ ರಮ್ಮು ಮಜ್ಜಿಗೆ. ಬಾಳೆಹಣ್ಣಿನ ಅಡ ಮಾಡುವ ವಿಧಾನ: ಮೊದಲಿಗೆ ಇಡ್ಲಿ ಪಾತ್ರೆಯಲ್ಲಿ 3-4 ಗ್ಲಾಸ್ ನೀರು ಹಾಕಿ ಕುದಿಯಲು ಬಿಡಿ. ಇನ್ನೊಂದು ಬಾಣಲೆಗೆ 2 ಸ್ಪೂನ್ ತುಪ್ಪ, 8 ರಿಂದ 10 ಗೋಡಂಬಿ ಹಾಕಿ ಉರಿದು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಇದೇ ರೀತಿ ಸ್ವಲ್ಪ ಒಣದ್ರಾಕ್ಷಿ ಹಾಕಿ ಉರಿದು ತೆಗೆದಿಟ್ಟುಕೊಳ್ಳಿ. ಈಗ ಬಾಣಲೆಗೆ ಮತ್ತೆ 3 ಸ್ಪೂನ್ ತುಪ್ಪ ಹಾಕಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಪಚ್ಚಬಾಳೆ ಹಣ್ಣು ಹಾಕಿ ಉರಿದುಕೊಳ್ಳಿ. ನಂತರ 2 ರಿಂದ 3 ಸ್ಪೂನ್ ತುರಿದ ಕೊಬ್ಬರಿ ಸೇರಿಸಿ 2 ದೊಡ್ಡ ಸ್ಪೂನ್ ಚಿರೋಟಿ ರವೆ, 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಮೊದಲೇ ತಯಾರಿಸಿಕೊಂಡ ಬೆಲ್ಲದ ನೀರು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ 1 ಚಿಟಿಕೆ ಉಪ್ಪು ಹಾಕಿ ಗಟ್ಟಿಯಾಗುವವರೆಗೆ ಚೆನ್ನಾಗಿ ಕೈಯಾಡಿಸಿ. ಮಿಶ್ರಣ ಗಟ್ಟಿಯಾದ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಮೊದಲೇ ಉರಿದಿಟ್ಟುಕೊಂಡ ಗೋಡಂಬಿ, ದ್ರಾಕ್ಷಿ ಸೇರಿಸಿ ಸ್ವಲ್ಪ ತುಪ್ಪ ಹಾಕಿ ಕೈಯಾಡಿಸಿಕೊಳ್ಳಿ. ಬಿಸಿ ಮಾಡಿಟ್ಟುಕೊಂಡ ಬಾಳೆ ಎಲೆಯ ಮೇಲೆ ತುಪ್ಪ ಸವರಿ ಮಧ್ಯಭಾಗದಲ್ಲಿ ತಯಾರಿಸಿಕೊಂಡ ಬಾಳೆಹಣ್ಣಿನ ಅಡವಿಟ್ಟು ಎಲೆಯನ್ನು ಮುಚ್ಚಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ 5 ನಿಮಿಷ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಅಡ ಸವಿಯಲು ಸಿದ್ಧ. ಸೊ ರಮ್ಮು ಅವರೇ, ನಮಗೋಸ್ಕರ ನಮ್ಮ ಅಡುಗೆ ಮನೆಗೆ ಬಂದು ಎಲ್ಲರ ಮನಸ್ಸು ಬಾಯಿ ಎಲ್ಲ ಸಿಹಿ ಆಗ್ಲಿ ಅಂತ, ಜೀವಕ್ಕೆ ತಂಪಾಗ್ಬೇಕು, ನೋಡೋರ್ಗೆ ಕೆನ್ನೆಲ್ಲ ಕೆಂಪಾಗಿರ್ಬೇಕು, ಅಯ್ಯೋ ಏನ್ ಚೆನ್ನಾಗಿ ಮಾಡೋದು ಗುರು ಅಂತ, ಸೊ ನಮ್ಮ ಬನಾನಾ ಅಡನ ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ನಮ್ಮ ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90 ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಪರಿಮಳವನ್ನ ನೀವೇ ನೋಡಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಗೆ ನಮ್ಮ ಆಹಾರದಲ್ಲಿ ರೆಡಿ ಟು ಕುಕ್ RTC ಪ್ರಾಡಕ್ಟ್ಗಳು ಕೂಡ ದೊರೆಯುತ್ತವೆ. ನೀವು ಆಹಾರ.comಗೆ ಹೋಗಿ ಪರ್ಚೇಸ್ ಮಾಡಬಹುದು. ಸೊ ರಮ್ಮು ಅವರೇ, ಆಗಾಗ ನಮ್ಮ ಕಿಚನ್ಗೆ ಬರ್ತಾ ಇರಿ, ಸಿಂಪಲ್ ಸೂಪರ್ ಆಗಿರೋ ರೆಸಿಪಿನ ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಸೊ ರಮ್ಯಾ ಅವರೇ, ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ಗೆ ಒಳ್ಳೇದಾಗ್ಲಿ. ಹೀಗೆ ಖುಷಿಯಾಗಿ ನಗ್ನಗ್ತಾ ಯಾವಾಗಲೂ ಸಂತೋಷವಾಗಿರಿ. ದೇವರು ನಿಮಗೆ ಎಲ್ಲ ಆಯುಷ ಆರೋಗ್ಯನ ಕೊಟ್ಟು ಕಾಪಾಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.
ಶೋಗೆ ಬರುವಂತ ಇನ್ಫ್ಲೂಯೆನ್ಸರ್ಸ್ ಒಬ್ರಿಗಿಂತ ಒಬ್ರು ಸಕ್ಕತ್ತಾಗಿರೋ ಅಡುಗೆನ ಮಾಡಿ ಸೈನ್ಸ್ಕೋತಾರೆ. ಜಟಾಪಟಿ ಹಂಗಿರುತ್ತೆ ಕಣ್ರಿ, ಎಲ್ಲರ ಮನಸ್ಸನ್ನ ಮುಟ್ಟಿದ್ದಾರೆ. ಸೊ ಇವತ್ತು ಬರ್ತಾ ಇರುವಂತ ಇನ್ಫ್ಲೂಯೆನ್ಸರ್ ಕೂಡ ಅವರ ಕೈ ರುಚಿಯಿಂದ ನಮ್ಮ ಮನಸ್ಸನ್ನ ಹಾಗೆ ನಿಮ್ಮೆಲ್ಲರ ಹಾರ್ಟ್ ನ ಗೆಲ್ಲೋದಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಇನ್ಸ್ಟಾಗ್ರಾಮ್ ಸ್ಟಾರ್ ಗೌತಮಿ ಜೈನ್. ವೆಲ್ಕಮ್ ಟು ಅಡಿಗೆ ಮನೆ. ಥ್ಯಾಂಕ್ ಯು ಸೋ ಮಚ್ ನಯನ. ಓಕೆ, ಇವತ್ತು ನಮಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? ಸಿಂಪಲ್ ಆಗಿ ವಿನಿಗರ್ ಉಪ್ಪಿನಕಾಯಿನ ಮಾಡ್ಕೊಡ್ತಾ ಇದೀನಿ. ಗೌತಮಿ ಅವರೇ, ಹೇಳಿ ನಯನ. ಓದ್ಕೊಂಡಿದ್ದೀರಾ ನೀವು? ಇಂಜಿನಿಯರಿಂಗ್. ಹೌದು. ಇಂಜಿನಿಯರಿಂಗ್ ಓದ್ಬಿಟ್ಟು ಇನ್ಫ್ಲೂಯೆನ್ಸರ್ ಆಗಿದ್ದೀರಾ? ಪ್ರೊಫೆಷನ್ ಇಂಜಿನಿಯರಿಂಗ್, ಪ್ಯಾಷನ್ ಬಂದು ಇನ್ಫ್ಲುಯೆನ್ಸಿಂಗ್. ಸ್ಟಾರ್ಟಿಂಗ್ ನಿಮ್ಗೆ ಏನ್ ಕೊಡೋಣ? ಸೊ ಈಗ ಕಟ್ ಮಾಡೋಣ. ಕ್ಯಾಪ್ಸಿಕಮ್ ನ ಕಟ್ ಮಾಡ್ತೀನಿ. ಓಕೆ. ಈಗ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ ನ ಉದ್ದುದಕ್ಕೆ ಹೆಚ್ಚೋಣ, ಆಯ್ತಾ? ಓಕೆ. ಈ ತರ ಫ್ಯಾನ್ಸಿ ಸ್ಲೈಸ್. ಹಾಗೆ ಉದ್ದಕ್ಕೆ ಹೆಚ್ಚಿದ್ರೆ ಉಪ್ಪಿಗೆ ಆಗದ, ಇಲ್ಲ ಮುನ್ಸ್ಕೊಬಿಡುತ್ತಾ? ಇಲ್ಲ, ಇದು ನಾರ್ಮಲ್ ಉಪ್ಪಿನಕಾಯಿ ತರ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ದಿಸ್ ಇಸ್ ಯೂನಿಕ್. ಸೊ ಹಂಗಾಗಿ ಉದ್ದುದಕ್ಕೆ. ಇದಕ್ಕೆ ನೀವು ಯಾಕೆ ಇಂಜಿನಿಯರ್ ಉಪ್ಪಿನಕಾಯಿ ಅಂತ ಹೆಸರಿಟ್ಟಿಲ್ಲ? ಕೊಡೋಣ ಹಾಗಾದ್ರೆ. ಬೇಡ ಬೇಡ ಬೇಡ. ಈ ಕ್ಯಾರೆಟ್ ತಗೊಳ್ತಾ ಇದೀನಿ. ಸೊ ಕ್ಯಾರೆಟ್ ನು ಅಷ್ಟೇ ಉದ್ದುದಕ್ಕೆ ಚಾಪ್ ಮಾಡ್ಕೊಳ್ಳೋಣ. ಸೊ ಇದು ಗಟ್ ಹೆಲ್ತಿಗೆ ತುಂಬಾ ಒಳ್ಳೇದು, ವಿನಿಗರ್ ಹಾಕಿರೋದ್ರಿಂದ. ಗಟ್ಸ್ ಬರುತ್ತೆ. ಪ್ರೋಬಯೋಟಿಕ್ಸ್, ನ್ಯಾಚುರಲ್ ಪ್ರೋಬಯೋಟಿಕ್ಸ್. ಸೊ ಅದಕ್ಕೆ ವಿನಿಗರ್ ಉಪ್ಪಿನಕಾಯಿ ಮಾಡ್ಕೊಡ್ತಾ ಇರೋದು. ಇದನ್ನ ನೀವು ಇಟ್ಕೊಂಡು ಫ್ರಿಜ್ ಎಲ್ಲಾರು ತಿನ್ಬೋದು. ಎವ್ರಿ ಡೇ ಎಷ್ಟೊಂದು ವೆರೈಟೀಸ್ ಟ್ರೈ ಮಾಡ್ತೀರಾ ಗೊತ್ತಾ? ಸೊ ನೀವು ಹಾಕಿ ಕೊಟ್ಟಿದ ತಕ್ಷಣ ತಿನ್ಬೋದಾ ನಾವು? ಇನ್ಸ್ಟೆಂಟ್ ತರ ತಿನ್ಬೋದು. ಟ್ರೈ ಮಾಡಿ. ಇದಕ್ಕೆ ನಾವು ನಾರ್ಮಲ್ ಉಪ್ಪಿನಕಾಯಿ ಇಡೋ ತರ ಮುಚ್ಚಿಡ್ಬೇಕು 2 ದಿನ 3 ದಿನ? ಏನಿಲ್ಲ, ಇದನ್ನೆಲ್ಲ ಮಾಡ್ಕೊಂಡು ಫ್ರಿಜ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಎವ್ರಿ ಡೇ ಶೂಟ್ ಆದ್ಮೇಲೆ ಹೋಗ್ತೀರಾ ಗೊತ್ತಾ ಮನೆಗೆ, ನೀವು ಇದನ್ನ ತಿಂದ್ರೆ ನಿಮ್ ಗಟ್ ಕ್ಲೀನ್ ಆಗುತ್ತೆ. ಉಪ್ಪಿನಕಾಯಿನ ಹೆಂಗೆಲ್ಲ ಬಳಸಿ? ಇದು ನ್ಯಾಚುರಲ್ ಆಗಿ ನೀವು ಪ್ರೋಬಯೋಟಿಕ್ಸ್ ತರ ಬೆಳಗ್ಗೆ ಎದ್ದು 1 ಸ್ಪೂನ್ ತಿನ್ಬೋದು. ಇದು ನ್ಯಾಚುರಲ್ ವೆಜಿಟೇಬಲ್ಸ್ ಇರೋದ್ರಿಂದ. ಸೊ ಇದರಿಂದ ಹೆಲ್ಪ್ ಆಗುತ್ತೆ ನಿಮ್ ಗಟ್ ಕ್ಲೆನ್ಸಿಂಗಿಗೆ. ಇದು ರೆಡಿ ಆಗಿದೆ. ಲೆಮನ್ ಕಟ್ ಮಾಡ್ಕೊಂಡಿದೀನಿ, ಕ್ಯಾರೆಟ್, ಕ್ಯಾಪ್ಸಿಕಮ್. ಈಗ ಉಪ್ಪಿನಕಾಯಿ ಮಾಡೋದನ್ನ ತೋರ್ಸೋಣ. ನಿಮಗೆ ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ? ಏನ್ ಇಷ್ಟ? ಹೊಡಿತೀರಾ? ಖಾರ. ಓ ಸೂಪರ್. ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿನೂ ತಗೊಳ್ತಾ ಇದ್ದೀನಿ. ಸೊ ವಿನಿಗರ್ ಅಲ್ಲಿ ಸಾಲ್ಟ್ ಮತ್ತೆ ವಿನಿಗರ್ ಹಾಕಿ ಹಸಿಮೆಣಸಿನ್ಕಾಯಿ ಡಿಪ್ ಮಾಡಿದಾಗ ಇನ್ಫ್ಲೂಯೆನ್ಸರ್ ಕೈ ಖಾರ ಆಗಕ್ ಬಿಡಲ್ಲ ನಾನು. So sweet of you. ಹಿಂಗ್ ಫಸ್ಟ್ ಹಿಂಗ್ ತುದಿಲಿ ಹಿಂಗ್ ಕಟ್ ಮಾಡ್ಕೊಬಿಡ್ಬೇಕು. ಹಿಂಗ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ ಹೆಂಗೆ ಹೆಚ್ಚೋದು ಅಂತ ಹೇಳ್ಕೊಡ್ತಾ ಇದ್ದೀರಾ? ಮನೇಲಿ ಅಡ್ಗೆ ಮಾಡ್ತೀರಾ ನಯನ? ಇಲ್ಲಪ್ಪ, ಅದಕ್ಕೆ ನಾನು ಇವತ್ತು ಸಿಂಪಲ್ ಆಗಿ ಮಾಡ್ಕೊಡ್ತಾ ಇದ್ದೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ದಿನ ಎಲ್ಲರೂ ಊಟ ಮಾಡೋರು. ಉಪ್ಪಿನಕಾಯಿ ಯಾರು ಮಾಡಿದ್ರಾ? ಉಪ್ಪಿನಕಾಯಿ ಹೆಂಗ್ ಮಾಡೋದು ನೋಡಿ, ಇಂಜಿನಿಯರ್ಸ್ ಅಷ್ಟೇ ಮಾಡಕ್ಕಾಗದು ಇದನ್ನ. ಓಕೆ, ಮಾಡೋದು ತೋರಿಸ್ತೀನಿ. ಈಗ ಕ್ಯಾಪ್ಸಿಕಮ್ ನ ಫಸ್ಟ್ ಹಾಕೊಳ್ಳೋಣ. ಲೇಯರಿಂಗ್. ಕ್ಯಾಪ್ಸಿಕಮ್ ನ ಹಾಕೋತವ್ರೆ ಇವಾಗ. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ ಕ್ಯಾರೆಟ್ ಹಾಕಿದ ತಕ್ಷಣ. ಈ ತರ ಎಲ್ಲ ಕ್ರಿಯೇಟಿವ್ ಆಗಿ ಮಾಡೋಕ್ಕಾಗದೆ ಯಾರು ಹೇಳಿ? ಇಂಜಿನಿಯರ್ಸ್. ಸೊ ಈಗ ನಿಮ್ ಫೇವ್ರೆಟ್ ಗ್ರೀನ್ ಚಿಲ್ಲೀಸ್ ಹಾಕೊಳ್ತೀನಿ, ಆಯ್ತಾ? ದಿಸ್ ಈಸ್ ರೆಡಿ. ಈಗ ಇವತ್ತು ನಮ್ಮ ಇಂಜಿನಿಯರ್ ಮೇಡಮ್ ಅವರು ನಮಗೋಸ್ಕರ ವಿನೆಗರ್ ಉಪ್ಪಿನಕಾಯಿನ ರೆಡಿ ಮಾಡಿ ಅವರ ಕ್ಲಾಸಿಕಲ್ ಜಾರ್ಗೆ ಹಾಕ್ತಾ ಇದ್ದಾರೆ. ಪಿಲ್ಲ ಅಂದ್ರೆ ಹೆಂಗ್ ರುಚಿ ಅಲ್ವಾ? ಹೌದು. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಉಪ್ಪಿನಕಾಯಿಗೆ ಬೇಕಾಗಿರೋದು ಉಪ್ಪು. ಸೊ ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಉಪ್ಪು ಎಷ್ಟು ಜಾಸ್ತಿ ಹಾಕೋದು ಚೆನ್ನಾಗೇ ಇರುತ್ತೆ. ಇದು ಮೇನ್ ಇಂಗ್ರೀಡಿಯೆಂಟ್ಸ್ ವಿನಿಗರ್. ವಿನಿಗರ್ ಎಲ್ಲ ಅಂಗಡಿಲೂ ಸಿಗುತ್ತೆ ಯೂಶಲಿ. ಈಗ ಉಪ್ಪಿನಕಾಯಿಗೆ ವಿನಿಗರ್ ಹಾಕೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ, ಈಗ ನಾರ್ಮಲ್ ಆಗಿ ಮನೇಲಿ ಮಾಡ್ಕೊಳ್ಳೋ ಉಪ್ಪಿನಕಾಯಿಗೂ ಅಷ್ಟೇ. ಸೊ ವಿನಿಗರ್ ಹಾಕೋದ್ರಿಂದ ಕೆಡಲ್ಲ ಎಷ್ಟೇ ದಿನ ಇಟ್ರು. ಒಂದ್ ಬೌಲ್ ಫುಲ್ ವಿನಿಗರ್ ನ ತಗೊಳ್ತಾ ಇದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ವಿನಿಗರೇ ಆಗಿರೋದ್ರಿಂದ. ಸೊ ವಿನಿಗರ್ ನ ಪೂರ್ತಿ ಹಾಕಿ ನಾನು ಇದನ್ನ ಫುಲ್ ಡಿಪ್ ಮಾಡ್ತೀನಿ. ಇದನ್ನ ಇವತ್ತು ತಿನ್ನೋದಕ್ಕಿಂತ 2 days ಬಿಟ್ಟು ತಿಂದಾಗ ನಿಮ್ಗೆ ಆಕ್ಚುಲ್ ಫುಲ್ ಅದು ಹೀರ್ಕೊಳ್ಳುತ್ತೆ ಗೊತ್ತಾ ಟೇಸ್ಟ್. ರಿಯಲ್ ಟೇಸ್ಟ್ ಯುಲ್ ಗೆಟ್. ಅದು ಮಜಾ ಇರೋದು. ಇವಾಗ ತಿಂದ್ರೆ ನಿಮ್ಗೆ ಏನು ಮಜಾ ಅನ್ಸಲ್ಲ. 2 days ಬಿಟ್ಟು ಇದನ್ನ ತಿನ್ನಿ. ಅಷ್ಟೇ ಅಲ್ಲ, ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡು ತುಂಬಾ ದಿನ ಯೂಸ್ ಮಾಡ್ಕೊಳ್ಬಹುದು. ಸೊ ಈಗ ಮೇನ್ ಆಗಿ ನೀಟಾಗಿ ಸೆಟ್ ಆಗೋದಕ್ಕೆ ಏರ್ ಟೈಟ್ ಮಾಡಿಟ್ರೆ ಅಂತೂ ಇನ್ನು ನೀವು ಆಕ್ಚುಲಿ ಎಷ್ಟು ದಿನ ಇಟ್ಟರು ಕೆಡಲ್ಲ. ಸೊ ಸಿ, ದಿಸ್ ಇಸ್ ದ ವಿನಿಗರ್ ಉಪ್ಪಿನಕಾಯಿ ರೆಡಿ. ಎಸ್, ಪ್ರೋಬಯೋಟಿಕ್ಸ್ ಇರೋದ್ರಿಂದ ನಿಮ್ ಗಟ್ಟಿಗಿದು ತುಂಬಾನೇ ಒಳ್ಳೇದು. ಸೊ ನಮ್ಮ ಇಂಜಿನಿಯರ್ ಗೌತಮಿ ಅವರು ಮಾಡ್ಕೊಟ್ಟಿರುವಂತಹ ವಿನೆಗರ್ ಉಪ್ಪಿನಕಾಯನ್ನ ನಾವು ನಮ್ಮ ಬೋರೋಸೆಲ್ ಅವರ ಕ್ಲಾಸಿಕ್ ಗ್ಲಾಸ್ ಜಾರ್ ಸೆಟ್ ಜೊತೆಗೆ ಬಳಸ್ತಾ ಇದೀವಿ. ಗ್ಲಾಸ್ ಸ್ಟೋರೇಜ್ ಜಾರ್ಸ್ ವಿತ್ ವುಡನ್ ಸ್ಟೋರೇಜ್ ನಿಮ್ಮ ಅಡುಗೆ ಮನೆಯ ಸೌಂದರ್ಯ ಮತ್ತು ಅನುಕೂಲವನ್ನ ಹೆಚ್ಚಿಸುವಂತಹ ಪರಿಪೂರ್ಣ ಆಯ್ಕೆ. 100% ಬೋರೋಸಿಲಿಕೇಟ್ ಗ್ಲಾಸ್ ನಿಂದ ತಯಾರಾಗಿದ್ದು 350 ಡಿಗ್ರಿ ಸೆಲ್ಸಿಯಸ್ ತಾಪಮಾನದವರೆಗೆ ಸುಲಭವಾಗಿ ತಡ್ಕೊಳ್ಳುತ್ತೆ. ಮೈಕ್ರೋವೇವ್, ಓವನ್, ಫ್ರಿಡ್ಜ್, ಫ್ರೀಸರ್ ಹಾಗೂ ಡಿಶ್ ವಾಷರ್ ಅಲ್ಲಿ ಈಸಿಯಾಗಿ ಬಳಸಬಹುದು. ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಆರ್ಡಿನರಿ ಗ್ಲಾಸ್ ನಂತೆ ಆಹಾರಕ್ಕೆ ಯಾವುದೇ ರಾಸಾಯನಿಕ ಅಂಶವನ್ನ ಬಿಡೋದಿಲ್ಲ. ಸಾಮಾನ್ಯ ಗಾಜಿಗಿಂತ ಹೆಚ್ಚು ಗಟ್ಟಿತನ ಹಾಗೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಸ್ಕ್ರಾಚ್ ರೆಸಿಸ್ಟೆನ್ಸ್ ಆಗಿದ್ದು ದೀರ್ಘಕಾಲ ಹೊಸದರಂತೆ ಕಾಣುತ್ತೆ. ಲಾಂಗ್ ಪೋರಸ್ ಗ್ಲಾಸ್ ಆಗಿರೋದ್ರಿಂದ
ಕಲೆಗಳು ಅಥವಾ ವಾಸನೆಗಳು ಹೀರ್ಕೊಳ್ಳೋದಿಲ್ಲ. ತನ್ನ ಪಾರದರ್ಶಕತೆ ಮತ್ತು ಹೊಳಪನ್ನ ವರ್ಷಾನುಗಟ್ಲೆ ಕಾಪಾಡಿಕೊಳ್ಳುತ್ತೆ. ಸಾಮಾನ್ಯ ಸೋಡಾ ಗ್ಲಾಸ್ ನಂತೆ ಮಸ್ಕ್ ಆಗೋದಿಲ್ಲ. ಸೊ ಇದನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಬಳಸಿ ಇದರ ಒಂದು ಆನಂದವನ್ನ ನೀವು ಕೂಡ ಅನುಭವಿಸಿ. ನಯನ ವಿನಿಗರ್ ಉಪ್ಪಿನಕಾಯಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವಾಕೆ ಗೌತಮಿ ಅವರೇ, ನಂಗೆ ಪೇಷನ್ಸ್ ತುಂಬಾ ಕಡಿಮೆ. ತಿನ್ನೋದ್ರಲ್ಲಂತೂ ನೀವು ಒಗ್ಗರಣೆ ಆಗ್ತಿದ್ದಂಗೆ ತಡೆಗಾಗೋ ತಿನ್ಬಿಡ್ತೀನಿ ನಾನು. ಸೊ 2 ದಿನ ಇಟ್ಟರೆ ಚೆನ್ನಾಗಿರ್ತೀನಿ, 2 ದಿನ ಆದ್ಮೇಲೆ ತಿಂತೀನಿ. ಬಟ್ ಇವಾಗ ಒಂದ್ಸರಿ ಏನೋ ಟೇಸ್ಟ್ ಮಾಡಿ ಅಲ್ಲ, ಟೇಸ್ಟ್ ಮಾಡ್ಬೇಕಲ್ಲ, ಅವಾಗ ನಂಗೂ ಖುಷಿ ಆಗುತ್ತೆ ನೀವು ತಿಂದ್ರಿ ಅಂತ. ಹಂಗೆ ಫಸ್ಟು ಅಮ್ಮ ಇಂಟರ್ನ್ಯಾಷನಲ್ ಪಿಕಲ್ ಅಂತ ಹೆಸರಿಡ್ಬೋದು ನೀವು. ಎಂತ ಇಂಟರ್ನ್ಯಾಷನಲ್ ಪಿಕಲ್? ಇಂಟರ್ನ್ಯಾಷನಲ್ ಪಿಕಲ್ ತಿಂದವ್ರ ತಲೆ ಗಿರಿಗಿಟ್ಲೆ ಹೊಡೆಯುತ್ತೆ. ಆಕ್ಚುಲಿ ಮಜಾ ಇದೆ. ಇದು ಇವಾಗ್ಲೇ ಸಕ್ಕತ್ತಾಗಿದೆಯಲ್ಲ, 2 ದಿನ ಬಿಟ್ಟು ತಿಂದ್ರೆ ಇನ್ನೇನು ಸಕ್ಕತ್ತಾಗಿರುತ್ತೆ. ನಿಜವಾಗ್ಲೂ ಇದನ್ನ ಡೈಲಿ ತಿನ್ಬೋದು ನಯನ. ಹೌದಾ? ಅಬ್ಬಾ ಚೆನ್ನಾಗಿದೆ. ನಿಂಬೆ ಹಣ್ಣು, ಆ ಮೆಣಸಿನ್ಕಾಯಿ ಖಾರ, ದೊಣ್ಣೆ ಮೆಣಸಿನ್ಕಾಯಿ, ಆಮೇಲೆ ಉಪ್ಪು ಹಾಕಿರೋದು, ಮತ್ತೆ ವೆನಿಗರ್ ಇಸ್ ಆಲ್ರೆಡಿ ಒಂಥರ ಟ್ಯಾಂಗಿ ಫ್ಲೇವರ್ ಆಬ್ವಿಯಸ್ಲಿ ಕೊಡತ್ತೆ. ದಿಸ್ ಇಸ್ ಆಸಮ್. ವಿನೆಗರ್ ಉಪ್ಪಿನಕಾಯಿ ಮಾಡುವ ವಿಧಾನ. ಮೊದಲಿಗೆ ಉದ್ದವಾಗಿ ಒಂದು ಗ್ರೀನ್ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೂ 4 ನಿಂಬೆಹಣ್ಣನ್ನು 4 ಭಾಗವಾಗಿ ಹೆಚ್ಚಿಟ್ಟುಕೊಳ್ಳಿ. ನಂತರ 1-2 ಹಸಿಮೆಣಸಿನಕಾಯಿ ಉದ್ದವಾಗಿ ಮಧ್ಯಭಾಗದಲ್ಲಿ ಸೀಳಿಕೊಳ್ಳಿ. ಈಗ ಒಂದು ಗ್ಲಾಸ್ ಜಾರ್ ತೆಗೆದುಕೊಂಡು ಜಾರ್ನಲ್ಲಿ ಮೊದಲಿಗೆ ಹೆಚ್ಚಿಟ್ಟುಕೊಂಡ ಕ್ಯಾಪ್ಸಿಕಮ್, ನಂತರ ಕ್ಯಾರೆಟ್, ಮೊದಲನೇದಾಗಿ ನಿಂಬೆಹಣ್ಣು ಹಾಗೂ ಕೊನೆಯಲ್ಲಿ ಗ್ರೀನ್ ಚಿಲ್ಲಿ ಹಾಕಿ ಮೇಲೆ 1 ಚಿಕ್ಕ ಕಪ್ನಷ್ಟು ಉಪ್ಪು ಸೇರಿಸಿ ಕೊನೆಯದಾಗಿ 1 ಬೌಲ್ ವಿನೆಗರ್ ಹಾಕಿ ಏರ್ ಟೈಟ್ ಮುಚ್ಚಳ ಮುಚ್ಚಿ 2 ದಿನ ಬಿಟ್ಟು ಬಳಸಿದರೆ ರುಚಿಯಾದ ವಿನೆಗರ್ ಉಪ್ಪಿನಕಾಯಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್ ಅವರೇ. ಯು ಸೋ ಜೋವೆಲ್. ನಿಮ್ಮ ಉಪ್ಪಿನಕಾಯಿ ಟ್ಯಾಂಗಿ ಸಕರಾಗಿತ್ತು. ನೀವು ಕೂಡ ಅಷ್ಟೇ ಮಜ್ಜವಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಸೂಪರ್. ಸೊ ನಿಮ್ಮ ಸಮಯಕ್ಕಂದ್ರೆ ನಾವು ಬೆಲೆ ಕಟ್ಟಕ್ಕಾಗಲ್ಲ, ಬಟ್ ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ. ಸೂಪರ್. ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90 ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಲಿ ರೆಡಿ ಟು ಕುಕ್ ಅಂದ್ರೆ RTC ಪ್ರಾಡಕ್ಟ್ಸ್ ಗಳು ಕೂಡ ನಮ್ಮ ahara.com ಅಲ್ಲಿ ಅಂದ್ರೆ ಆನ್ಲೈನ್ ಅಲ್ಲಿ ದೊರೆಯುತ್ತವೆ. ದಯವಿಟ್ಟು ಅದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಳಿ. ಗೌತಮಿ ಅವರೇ ತಗೊಳ್ಳಿ. ಥ್ಯಾಂಕ್ ಯು. ಆಮೇಲೆ ಆಹಾರ ಅವ್ರ ಮಸಾಲಾ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನೊಂದು ಮಾರ್ಕೆಟ್ ಓಪನ್ ಮಾಡ್ಬಿಡ್ಬಿಡಿ. ಇಲ್ಲ SS ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಸೂಪರ್. ಇಂಜಿನಿಯರಿಂಗ್ ಅವರು ನಮ್ಮ ಶೋಕ್ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಯನ. ಥ್ಯಾಂಕ್ ಯು. ಇವತ್ತು ಯಾವ ಸಮಸ್ಯೆಗೆ ಯಾವ ಈಸಿ ಮನೆ ಮದ್ದನ್ನ ತೋರಿಸ್ಕೊಡ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ನಾನು ಯಾವ ರೆಮಿಡಿನ ತೋರಿಸ್ತಾ ಇದ್ದೀರಾ ಇವತ್ತು? ಫ್ರೀಕ್ವೆಂಟ್ ಯೂರಿನರಿ ಇನ್ಫೆಕ್ಷನ್, UTI ಅಂತ ಹೇಳ್ತೀವಿ. Okay. ಇದು ಚಿಕ್ಕ ಮಕ್ಳಿಗೂ ಆಗುತ್ತೆ, ಮದುವೆ ಆದಾಗ ಹೊಸದ್ರಲ್ಲಿ ಹೆಣ್ಮಕ್ಳಿಗಂತೂ ಯೂಶಲಿ ತುಂಬಾ ಜನಕ್ಕೆ ಆಗುತ್ತೆ. ಆಮೇಲೆ ಈ ಮೆನೋಪಾಸ್ ಟೈಮಲ್ಲಿ ಹೋಗ್ತಾ ಇದ್ದವ್ರಿಗೂ ಸುಮಾರು ಸತಿ ಆಗುತ್ತೆ, ಹಾರ್ಮೋನ್ ಚೇಂಜಸ್ ಆದಾಗ ಆಗುತ್ತೆ. ಅದು ಎಂಥ ಒಂದು ನರಕ ಯಾತನೆ ತೋರಿಸುತ್ತೆ ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ, ಅಷ್ಟು ಒಂದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನ ಹೇಗೆ ನಾವು ಕ್ಯೂರ್ ಮಾಡ್ಕೊಳ್ಬಹುದು ನ್ಯಾಚುರಲ್ ಆಗಿ, ಅದರ ಪ್ರಿವೆನ್ಷನ್ ಹೇಗೆ ಮಾಡ್ಕೊಳ್ಬಹುದು ರಾದರ್ ಅನ್ನೋದನ್ನ ಇವತ್ತು ಕ್ರಾನ್ಬೆರಿ ಜ್ಯೂಸ್ ಮಾಡೋದ್ರ ಮೂಲಕ ಹೇಳ್ಕೊಡ್ತೀನಿ. ಓ ಸೂಪರ್. Yes. ಓಕೆ. ಯಾರಿಗೆಲ್ಲ ಯೂರಿನರಿ ಇನ್ಫೆಕ್ಷನ್ಸ್ ಇದೆಯೋ ಅದನ್ನ ನಿವಾರಿಸಿಕೊಳ್ಳೋದಕ್ಕಾಗಿ ಕ್ರಾನ್ಬೆರಿ ಜ್ಯೂಸ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಡಾಕ್ಟರ್ ತೋರಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಸೊ ಮೊದಲನೇದಾಗಿ ಕ್ರಾನ್ಬೆರಿ ಅಂದ್ರೆ ಏನು ಅಂತ ನಾವು ವೀಕ್ಷಕರಿಗೆ ಹೇಳೋಣ. ತುಂಬಾ ಜನ ಗೊತ್ತಿರುತ್ತೆ. ಇದು ಕ್ರಾನ್ಬೆರಿ ಅನ್ನೋದು ಹೇರಳವಾಗಿ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಎಷ್ಟೊಂದು ಅದ್ಭುತ ಮ್ಯಾಜಿಕ್ ಮಾಡುತ್ತೆ ಅಂದ್ರೆ, ಯೂಶಲಿ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಯೂರಿನರಿ ಇನ್ಫೆಕ್ಷನ್ ಆಗೋದಲ್ವಾ, ಅದು ಬ್ಲಾಡರ್ ಅಲ್ಲಿ ಒಂದು ಥಿಕ್ ಲೈನಿಂಗ್ ಫಾರ್ಮ್ ಮಾಡ್ಕೊಂಡಿರುತ್ತೆ. ಈಗ ನಮ್ಮ ಗೋಲ್ ಏನು, ಇನ್ಫೆಕ್ಷನ್ ಆಗ್ಬಾರ್ದು ಮತ್ತೆ ಮತ್ತೆ ಅಂದ್ರೆ ಆ ಬ್ಯಾಕ್ಟೀರಿಯಾ ಅಲ್ಲಿ ತುಂಬಾ ಹೊತ್ತು ಬ್ರೀಡ್ ಆಗಕ್ಕೆ ಉಳ್ಕೊಳಕ್ಕೆ ಬಿಡಬಾರ್ದು. ಅದು ಹೋಗಿ ಅಂಟ್ಕೊಂಡಿರುತ್ತಲ್ಲ ಲೇಯರ್ ಬ್ಲಾಡರ್ ಮೇಲೆ, ಅದು ಹಾಗೆ ಫ್ಲಶ್ ಹಾಕೊಂಡು ಹೊರಟೋಗ್ಬೇಕು. ಅದು ಅಲ್ಲೇ ಉಳ್ಕೊಂಡ್ರೆ ಹೆಚ್ಚು ಸಮಯ ಏನಾಗುತ್ತೆ, ಅದು 1,000 ಲಕ್ಷ ಕೋಟಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗೋಗುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಆ ಬ್ಯಾಕ್ಟೀರಿಯಾನೆಲ್ಲ ಫ್ಲಶ್ ಔಟ್ ಮಾಡಕ್ಕೆ ಈಸಿ ಮಾಡುತ್ತೆ. ಅಂಡ್ ನಾನು ಅವ್ರೆ ಈ ತರ ಬ್ಲೆಂಡರ್ ಜ್ಯೂಸ್ ಮೇಕರ್ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾರ್ಮಲ್ ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೂ ಹಾಕಿ ಮಾಡ್ಬೋದು. ಎಸ್, ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ನಾನು ಸುಮಾರು 2 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಓ
ಓಕೆ ಓಕೆ ಅದನ್ನ ಈ ತರ ಒಂದು ಕಪ್ ಫುಲ್ ತಗೊಂಡಿದ್ದೀನಿ ನಾನೊಂದು ದೊಡ್ಡ ಕಪ್ ಅಷ್ಟು. ಅದನ್ನ ಈ ತರ ಬ್ಲೆಂಡರ್ಗೆ ಹಾಕೊಳ್ಳಿ. ಸೊ ಇದಕ್ಕೆ ನಾವು ವಾಟರ್ ಅಥವಾ ಬೇರೆ ಏನೇನು ಆಡ್ ಮಾಡೋ ಸ್ವಲ್ಪ ಅಕಸ್ಮಾತ್ ತುಂಬಾ ಗಟ್ಟಿ ಅನ್ಸಿದ್ರೆ ಹಾಕೋಬಹುದು. ಅದರ್ವೈಸ್ ನೆನಾಕಿದೀನಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಬೋದಾ ಡಾಕ್ಟರ್? ಎಸ್, ಸ್ವಲ್ಪ ಬ್ಲೆಂಡ್ ಮಾಡಕ್ ಈಸಿ ಆಗುತ್ತೆ. ಅವರೇ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೊ ಇದನ್ನ ನಾವೀಗ ಡೈರೆಕ್ಟ್ ಆಗಿ ಗ್ಲಾಸ್ಗೆ ಹಾಕೊಳ್ಬಹುದು. ನಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ನೀರು ಹಾಕೊಂಡು ಒಂಚೂರು ಎಕ್ಸಾಕ್ಟ್ಲಿ. ನಮ್ಮ ಬೋರೋಸಿಲ್ ಅವರ ಬ್ಲೆಂಡರ್ ಈಗೂ ಕೂಡ ಯೂಸ್ ಆಗತ್ತೆ. ಸ್ವಲ್ಪ ಹುಳಿ ಇರುತ್ತಿದ್ದು ಅಂದ್ರೆ ತೀರಾ ಕುಡಿಯಕ್ಕಾಗದೇ ಇರೋ ಹುಳಿ ಏನಿರಲ್ಲ. ನನ್ನಂತವ್ರಾದ್ರೆ ಹಂಗೆ ಕುಡಿತೀವಿ, ತೊಂದ್ರೆ ಇಲ್ಲ. ಸ್ವಲ್ಪ ಅಫ್ಕೋರ್ಸ್ ಇದ್ರದ್ದು ಮೆಡಿಸಿನಲ್ ವ್ಯಾಲ್ಯೂ ಇದೆ, ಪ್ಲಸ್ ಜಸ್ಟ್ ಟು ಆಡ್ ಎಲಿಮೆಂಟ್ ಆಫ್ ಸ್ವೀಟ್ನೆಸ್ ಟು ಇಟ್. ಅಂಡ್ ಹೌ ಕ್ಯಾನ್ ವಿ ಫರ್ಗೆಟ್, ಒಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡಿರೋ ಜ್ಯೂಸ್ ಇದೆ. ವಿಟಮಿನ್ ಸಿ ನ ಇನ್ಫೆಕ್ಷನ್ ಇದ್ದಾಗ ಎಷ್ಟು ತಗೊಳ್ತೀರೋ ಅಷ್ಟು ಒಳ್ಳೇದು. Cranberry special juice, particularly to help urinary tract infections. ವಾ, ಸಖತ್ ಮಜವಾಗಿದೆ ಇದು. ಲೆಮನ್ ಜ್ಯೂಸ್ ಹಾಕಿರೋದಕ್ಕೆ ಒಂದ್ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಕೊಡುತ್ತೆ, ಜೊತೆಗೆ ಜೇನುತುಪ್ಪ ಇರೋದಕ್ಕೆ ಕುಡಿಬಹುದಲ್ಲ, ಆರಾಮಾಗಿ ಕುಡಿಬಹುದು. ಅಂಡ್ ಪಲ್ಪಿ ತರ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಆಕ್ಚುಲಿ ನೀವು ಇವತ್ತು ಕೊಟ್ಟದ ಇನ್ಫಾರ್ಮೇಶನ್ ಇಟ್ಸ್ ವೆರಿ ವೆರಿ ಯೂಸ್ಫುಲ್ ಟು ಆಲ್ ವಿಮೆನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀರಿ ಡಾಕ್ಟ್ರೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.